ಬೇಲೂರು ಪುಷ್ಪಗಿರಿಯ ಗೆಸ್ಟ್ ಹೌಸ್ ಮೇಲ್ಚಾವಣಿ ಹಾಗೂ ರಿಟೈನಿಂಗ್ ವಾಲ್ ನಿರ್ಮಾಣ ಕಾಮಗಾರಿಗೆ ಅನುದಾನ ತರುವಲ್ಲಿ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ಪ್ರಯತ್ನದಿಂದ ಹೆಚ್ಚಿನ ಅನುದಾನ ತರುವುದಕ್ಕೆ ಸಾಧ್ಯವಾಯಿತು ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ತಾಲೂಕಿನ ಹಳೆಬೀಡು ಪುಷ್ಪಗಿರಿ ಗೆಸ್ಟ್ ಹೌಸ್ ಕಟ್ಟಡದ ಮೇಲ್ಚಾವಣಿ ಹಾಗೂ ರಿನೈಟ್ ವಾಲ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಬೇಲೂರು ಹಳೆಬೀಡು ವಿಶ್ವವಿಖ್ಯಾತ ಪ್ರವಾಸಿ ತಾಣವಾಗಿದ್ದು, ಅದರಂತೆ ಪುಷ್ಪಗಿರಿ ಮಹಾಸಂಸ್ಥಾನ ಸಹ ಪ್ರವಾಸಿಗರ ಹಾಗೂ ಭಕ್ತರ ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿದೆ. ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ಹೋಗುವುದರಿಂದ ಬರುವ ಭಕ್ತರಿಗಾಗಿ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸ್ವಾಮೀಜಿಯವರ ಆಶ್ರಯದಂತೆ ಪುಷ್ಪಗಿರಿಯ ಗೆಸ್ಟ್ ಹೌಸ್ ಮೇಲ್ಭಾಗದಲ್ಲಿ 2 ಮಹಡಿಗಳ ಕಟ್ಟಡದ ಮೇಲ್ಚಾವಣಿ ನಿರ್ಮಿಸಲಾಗುವುದು ಮತ್ತು ಬೆಟ್ಟಕ್ಕೆ ರಿಟೈನಿಂಗ್ ವಾಲ್ ನಿರ್ಮಿಸುವುದು ಸೇರಿದಂತೆ ಒಟ್ಟು 1.95 ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿ ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನುದಾನ ತಂದು ಈ ಮಠವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಶಾಸಕ ಎಚ್.ಕೆ. ಸುರೇಶ್ ರವರು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಮುಂದಿದ್ದು, ಅದರಲ್ಲಿ ಇದು ಸಹ ಒಂದು ಭಾಗವಾಗಿದೆ. 2 ವರ್ಷದ ಹಿಂದೆ ಇಲ್ಲಿ ಗೆಸ್ಟ್ ಹೌಸ್ ನಿರ್ಮಿಸಲಾಗಿತ್ತು. ಈಗ ಮುಂದುವರೆದ ಭಾಗವಾಗಿ ಶಾಸಕರು ಅನುದಾನ ಕೊಟ್ಟು ಕೆಲಸ ಮಾಡಿಸುತ್ತಿದ್ದಾರೆ. ಇಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಂಡು ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಪುಷ್ಪಗಿರಿ ಇತಿಹಾಸ ಮತ್ತು ವಿಶೇಷತೆ ಇದೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಹೆಚ್ಚಿನ ಸೌಲಭ್ಯಗಳ ಅವಶ್ಯಕತೆ ಇದ್ದು, ಇಲ್ಲಿ ಬರುವ ಭಕ್ತರಿಗೆ ಉಳಿಯಲು ವಸತಿ, ಕುಡಿಯುವ ನೀರು, ರಸ್ತೆ ಸೇರಿದಂತೆ ಮೂಲ ಸೌಲಭ್ಯಗಳು ತುಂಬಾ ಇದೆ. ಶಾಸಕರು ಇಲ್ಲಿ ರಸ್ತೆ ಕೊಡಿಸಿದ್ದಾರೆ. ಇದರೊಂದಿಗೆ 40 ವರ್ಷಗಳ ಹಳೆಯದಾದ ಗೆಸ್ಟ್ ಹೌಸ್ ಅನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ಅನುದಾನ ಕೊಡಿಸುವ ನಿರಂತರ ಪ್ರಯತ್ನದಲ್ಲಿದ್ದಾರೆ. ಅರಣ್ಯ ಇಲಾಖೆಯಿಂದ ಸಚಿವ ಈಶ್ವರ್ ಖಂಡ್ರೆರವರು ಸಹ ಪಾರ್ಕ್ ನಿರ್ಮಾಣಕ್ಕೆ ಘೋಷಿಸಿದ್ದರು. ಅದರ 50 ಲಕ್ಷ ರು ಅನುದಾನ ಸಹ ಬಂದಿದೆ. ಒಟ್ಟಾರೆಯಾಗಿ ಕ್ಷೇತ್ರ ಮಠವಾದರೆ ಒಂದು ದೊಡ್ಡ ಕ್ಷೇತ್ರವಾಗಬೇಕೆಂದು ಎಲ್ಲರ ಸಹಕಾರ ಬೇಕಿದೆ ಎಂದರು. ಅದರಲ್ಲಿ ಪುಷ್ಪಗಿರಿಗೆ ಇದರ ಅವಶ್ಯಕತೆ ತುಂಬಾ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ. ಶಾಸಕರು ತಮ್ಮ ಅಧಿಕಾರದ ಅವಧಿಯಲ್ಲಿ ಈಗಾಗಲೇ ರೋಡನ್ನು ಒಂದು ಮಂಜೂರಾತಿ ಕೊಡಿಸಿದ್ದಾರೆ. ಹಾಗಾಗಿ ಹೊಸದಾಗೊಂದು ರೋಡಿಗೆ ಮತ್ತೆ ಎಸ್ಟಿಮೇಟ್ ಆಗಿದೆ. ಅದರ ಜೊತೆಯಲ್ಲಿ ಹಳೆಯ ಗೆಸ್ಟ್ ಹೌಸು ಸುಮಾರು 40 ವರ್ಷದಿಂದ ಹಾಳು ಬಿದ್ದಿರುವಂಥ ಗೆಸ್ಟ್ ಹೌಸನ್ನು ಪ್ರವಾಸೋದ್ಯಮ ಇಲಾಖೆಯೊಂದಿಗೆ ಕೊಡಿಸುವಂಥ ನಿರಂತರ ಪ್ರಯತ್ನದಲ್ಲಿ ಮಾಡ್ತಾ ಇದ್ದಾರೆ. ಅದೇನಾರು ಆಯಿತು ಅಂತಂದರೆ ಒಂದು 40 ವರ್ಷದಲ್ಲಿ ಆಗದಿರೋಂಥ ಕೆಲಸವನ್ನು ಶಾಸಕರದ್ದು ಮಾಡಿಕೊಟ್ಟಂಗಾಗುತ್ತೆ. ಅದರ ಜೊತೆಯಲ್ಲಿ ಇವತ್ತಿನ ಗುದ್ಲಿ ಪೂಜೆ ಇದೆ, ಇನ್ನು 2 ಫ್ಲೋರ್ ಆಗುವಂಥ ಅವಕಾಶ ಇದೆ. ಮತ್ತು ಸೇಫ್ಟಿಗಾಗಿ ಒಂದು ರಿಟರ್ನಿಂಗ್ ವಾಲ್ ಬಹಳ ಅವಶ್ಯಕತೆ ಇತ್ತು, ಅದು ಕೂಡ ಇದರಲ್ಲಿ ಸೇರಿಕೊಂಡಿದೆ. ಆ ನಿಟ್ಟಿನಲ್ಲಿ ಈಗ ಅರಣ್ಯ ಇಲಾಖೆಯಿಂದ ಮೊನ್ನೆ ಈಶ್ವರ್ ಖಂಡ್ರೆ ಸಚಿವರು ಕೂಡ ಒಂದು ಟೀ ಪಾರ್ಕನ್ನು ಘೋಷಣೆ ಮಾಡಿ ಹೋಗಿದ್ರು. ಅದರದ್ದು ಒಂದು ಮುಂಚಿತವಾಗಿ ಒಂದು 50 ಲಕ್ಷನ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರ ನಿಟ್ಟಿನಲ್ಲಿ ಒಟ್ಟಾರೆ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಪ್ರವಾಸೋದ್ಯಮ ನಿಟ್ಟಿನಲ್ಲಿ ಕೆಲಸ ಆಗಬೇಕು. ಇದೊಂದು ಮಠ ಆಗಬಾರ್ದು, ಒಂದು ಕ್ಷೇತ್ರ ಆಗಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ. ಕ್ಷೇತ್ರ ಅಂದಾಗ ಅದೆಲ್ಲರಿಗೂ ಕೂಡ ಅನ್ವಯಿಸುವಂಥದ್ದು. ಹಾಗಾಗಿ ಕ್ಷೇತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಸಕರ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಸಹಕಾರವನ್ನು ಅವರು ಕೊಡ್ತಾರೆ ಅನ್ನುವಂಥದ್ದನ್ನು ಅಪೇಕ್ಷಿಸ್ತಾ, ಹಾಗೆ ತಮ್ಮೆಲ್ಲರ ಸಹಕಾರ, ಮಾಧ್ಯಮರ ಸಹಕಾರ. ಲೋಕೋಪಯೋಗಿ ಇಲಾಖೆ ಎಇ ಕೃಷ್ಣೇಗೌಡ, ಎಇ ಸೋಮಶೇಖರ್, ಮುಖಂಡರಾದ ಪ್ರಸನ್ನ ಸೇರಿದಂತೆ ಮಠದ ಭಕ್ತರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.